कर्नाटक हुबली में चन्नम्मा सर्कल के पास फ्लाईओवर के निर्माण से शहर में धूल की समस्या बढ़ गई है। सड़कों पर धूल की मोटी परत जमी हुई है, जिससे लोगों को सांस लेने में परेशानी हो रही है। नगर निगम ने धूल हटाने के लिए मशीनें तैनात की है, लेकिन समस्या बनी हुई है। आइए जानते हैं कि HTMC के MCDC विजय कुमार ने इस पर क्या कहा। ಕಾಮಗಾರಿ ನಡೀತಾ ಇದೆ. ಫ್ಲೈಓವರ್ ಕಾಮಗಾರಿ ನಗರದ ಹೃದಯ ಭಾಗದಲ್ಲಿ ಏನು ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ, ಅದರಿಂದ ಸ್ವಲ್ಪ ಧೂಳಿನ ಪ್ರಮಾಣ ಜಾಸ್ತಿ ಆಗಿದೆ. ಈಗ ನಾವು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮಲ್ಲಿ ಏನು ಧೂಳು ತೆಗೆಯುವ ಯಂತ್ರಗಳನ್ನು ತೊಗೊಂಡಿದ್ದೀವಿ. ಆಮೇಲೆ ನಾವು ಸ್ಪ್ರಿಂಕ್ಲರ್ಸ್ಗಳನ್ನು ತೊಗೊಂಡಿದ್ದೀವಿ, ಮಿಸ್ಟಿಂಗ್ ಮಷಿನ್ಗಳನ್ನು ತೊಗೊಂಡಿದ್ದೀವಿ. ಅವುಗಳು ನಾವು ಬಳಕೆ ಮಾಡ್ತಾ ಇದ್ದೀವಿ. ಅದಾಗಿ ಕೂಡ ಮೊನ್ನೆ ಫ್ಲೈಓವರ್ ಕಾಮಗಾರಿ ಏನು ಮಾಡಿದ್ದಾರೆ, ಕೆಳಗಡೆ ಏನು ಡಾಂಬರ್ ಅಥವಾ ಸಿಮೆಂಟ್ ಕಾಂಕ್ರೀಟ್ ಮಾಡಿದೆ, ಹಾಗೆ ಎಕ್ಸ್ಕವೇಟ್ ಮಾಡಿದ್ದು ಓಪನ್ ಅರ್ತ್ ಮಾಡಿ ಹಾಗೆ ಬಿಟ್ಟಿರೋದ್ರಿಂದ ಮಳೆಗಾಲದಲ್ಲಿ ಕೆಸರಾಗ್ತಾ ಇದೆ. ಆಮೇಲೆ ಸ್ವಲ್ಪ ಬಿಸಿಲು ಬಂದರೆ ಅದೇ ಕೆಸರು ವಾಹನಗಳ ಏನು ಟೈರ್ಗಳಿಗೆಲ್ಲ ಹತ್ಕೊಂಡು ಬಂದು ನಗರ ಹೃದಯ ಭಾಗದಲ್ಲಿ ಚೆನ್ನಮ್ಮ ಸರ್ಕಲ್ ಸುತ್ತಮುತ್ತ ನಮ್ಮ ಕಾರ್ಪೊರೇಷನ್ ಮುಂಭಾಗ, ನಮ್ಮ ಸ್ಟೇಷನ್ ರೋಡು ಈ ಕಡೆ ಎಲ್ಲ ಭಾಳಷ್ಟು ಧೂಳಾಗ್ತಾ ಇದೆ. ಅದು ನಾವು ರಾತ್ರಿ ಹೊತ್ತು ನಮ್ಮ ಸ್ವೀಪಿಂಗ್ ಮಷಿನ್ಸ್ ಯೂಸ್ ಮಾಡಿಕೊಂಡು ಅದನ್ನು ಧೂಳನ್ನು ತೆಗೆಯುವಂಥ ಕ್ರಮನ ಮಾಡ್ತಾಯಿದ್ದೀವಿ. ಈ ಮಳೆ ಕಡಿಮೆ ಆದ ತಕ್ಷಣ ನಾವು NH ಅಧಿಕಾರಿಗಳ ಜೊತೆ ಮಾತಾಡಿ ಅಥವಾ ಮಹಾನಗರ ಪಾಲಿಕೆಯಿಂದಾದರೂ ಅಲ್ಲಿ ತಾತ್ಕಾಲಿಕವಾಗಿ ಡಾಂಬರ್ ರಸ್ತೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ನಗರವನ್ನು ಅವಳಿ ನಗರವನ್ನು ಸ್ವಚ್ಛಂದವಾಗಿ ಇಟ್ಕೊಳ್ಳಿ ಅಂತ ಒಂದು ನೋಟಿಸ್ ಕೂಡ ಜಾರಿ ಮಾಡಿದೆ ಸರ್ ಕಾರ್ಪೊರೇಷನಿಗೆ. ಸೊ ಅದು ಇನ್ನೂ ಯಾಕೆ ಅಪ್ಲೈ ಆಗ್ತಿಲ್ಲ ಅಂತ ಕ್ಲೀನಾಗಿ ಇಟ್ಕೊಳ್ಳಿ, ಭಾಳ ಹದಿಗೆಟ್ಟು ಇದೆ ಹುಬ್ಬಳ್ಳಿ ಧಾರವಾಡ ಅನ್ನೋ ಲೆಕ್ಕಕ್ಕೊಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸರ್. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನವರು ಭಾಳಷ್ಟು ಬೇರೆ ಬೇರೆ ಅಂಶಗಳನ್ನು ಹೇಳಿದ್ದಾರೆ. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು, ಸೆಕೆಂಡು ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು, ಥರ್ಡು ನಮ್ಮದು STPಗಳ ನಿರ್ವಹಣೆದು, ಆಮೇಲೆ ಬೂದು ನೀರು ಬಳಕೆ ಅವುಗಳ ಏನು ಅನುಷ್ಠಾನ ಹೇಗೆ ಮಾಡಬೇಕು ಅನ್ನೋದು, ಆಮೇಲೆ ಕಸ ಮುಕ್ತ ಹುಬ್ಬಳ್ಳಿ ಧಾರವಾಡ ಹೇಗೆ ಮಾಡಬೇಕಂತ, ಆಮೇಲೆ ಧೂಳು ಮುಕ್ತ ಹುಬ್ಬಳ್ಳಿ ಧಾರವಾಡ ಹೇಗೆ ಮಾಡಬೇಕಂತ ಹೇಳಿ ಬೇರೆ 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 ಫ್ಯಾಕ್ಟರ್ಸ್ ಹೇಳಿದ್ದಾರೆ. ಏನು ಮಾನ್ಯ ಜಸ್ಟಿಸ್ ಸುಭಾಷ್ ಅಡಿ ಅವ್ರು ಏನು ಹೇಳಿದ್ದಾರೆ, ಅದಕ್ಕೆಲ್ಲ ನಾವು ಪಾಯಿಂಟ್ ಕಾಂಪ್ಲೇನ್ಸ್ ಎಲ್ಲ ಮಾಡಿಕೊಂಡು ಸ್ಕೂಲ್ಗಳಲ್ಲಿ ಜನಜಾಗೃತಿ ಮೂಡಿಸುವಂಥದ್ದು, ಆಮೇಲೆ ನಮ್ಮದು SWM ಸ್ವಲ್ಪ ಮಾನಿಟ್ರಿಂಗ್ ಎಲ್ಲ ಬಲಪಡಿಸುವಂಥದ್ದು, ಈ ಥರದ್ದೆಲ್ಲ ನಾವು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡು ಅದಕ್ಕೆ ನಾವು ಕ್ರಮನ ಮಾಡ್ತಾಯಿದ್ದೀವಿ ರೀ. ಅಂದರೆ ಕಾಮಗಾರಿ ನಡೀತಾ ಇದೆ ಸರ್, ಭಾಳ ಅದಕ್ಕೊಂದು ಸೇಫ್ಟಿಯಾಗಿ ಇಟ್ಕೊಂಡು ಧೂಳು ಬರಲಾರ್ದು ಆ ರೀತಿ ಏನಾದರೂ ವ್ಯವಸ್ಥೆ ಮಾಡೋಕೆ ನೀವೇನಾದ್ರು ಟೆಂಡರ್ ಜಂಡು ಕಂಪ್ನಿ ಇಲ್ಲ, ಅವರು ನಮ್ಮದು PWD NH ವಿಂಗ್ ಏನಂತ ಇದೆ ಅವರು ಅನುಷ್ಠಾನ ಮಾಡ್ತಾಯಿದ್ದಾರೆ. ನಾವು ಅವರು NH ಅಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ. ಸೊ ಅವರು ಈ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಈಗ ಅದನ್ನು ಪರ್ಮನೆಂಟ್ ನಾವು ಕಾಂಕ್ರೀಟ್ ರೋಡ್ ಮಾಡಲಿಕ್ಕೆ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಬಟ್ ಈಗಾಗಲೇ ಸಾಕಷ್ಟು ಧೂಳಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ, ಆಮೇಲೆ ಮಳೆಗಾಲದಲ್ಲಿ ಕೆಸರಾಗ್ತಿರೋದ್ರಿಂದ ಒಂಚೂರು ಮಳೆ ಬಿಡುವಾದ ತಕ್ಷಣ ಮಹಾನಗರ ಪಾಲಿಕೆಯಿಂದ ಅಥವಾ ನಾವು NH ಇಂದ ಅದನ್ನು ನಾವು परमानेंट रस्ते ಮಾಡೋಕ್ಕೆ ನಾವು ಕ್ರಮನ ಮಾಡ್ತೀವಿ. आसपास के लोगों का कहना है कि कुछ भी हो, फ्लाईओवर लोगों के स्वास्थ्य को कोई नुकसान पहुंचाए बिना बनाया जाए। हमारी हुबली को धूल से मुक्त करो और पुण्य कमाओ। ಹುಬ್ಬಳ್ಳಿ ನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಿಂದ, ಹಳೆ ಕೋರ್ಟ್ ಮುಂಭಾಗದಿಂದ ಅಲ್ಲಿಂದ ಧೂಳು ಶುರು ಆತಂದ್ರೆ ಅದು ಸೀದಾ ಬಂದು ಕಾರ್ಪೊರೇಷನ್ ಬಂದು ಮುಂದೆ ಅಲ್ಲಿಂದ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಠ ಹೋಗ್ತೈತಿ. ಒಂದು ಗಾಳಿ ದುರ್ಗಮ್ಮನ ಗುಡಿ ಹಿಡ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಬಂದು ಅಲ್ಲಿಂದ ಬಂತು ಧೂಳು ಬರ್ತಿತ್ತು. ಒಂದು ಈ ಧೂಳನ್ನು ಈ ಮೇಲ್ಸೇತುವೆ 23 ವರ್ಷದಿಂದ ಶುರು ಆತು. ಅಲ್ಲಿಂದನೇ ಸುಮಾರು ಒಂದು ಏನಿಲ್ಲ ಅಂದರೂ ಒಂದು 2 ರಿಂದ 2.5 ಸಾವಿರ ದವಾಖಾನೆಗೆ ಜನ ಸೇರ್ಕೊಂಡ್ರಂತ ಅನಿಸುತ್ತೆ. ಒಂದು ಇಲ್ಲಿ ಏನಾಗಿದೆ ಅಂದರೆ ಆಟೋ ರಿಕ್ಷಾದವ್ರ ಪರಿಸ್ಥಿತಿ, ನಾವು ಹೋಗಿ ದವಾಖಾನೆಗೆ ಅಸ್ತಮಾ ಬಂದು, ಕೆಮ್ಮು ಬಂದು, ದಮ ಬಂದು, ಆರಾಮಿಲ್ಲದ ಹಾಸ್ಪಿಟ್ಲಿಗೆ ಸೇರಿದೀವಿ ಅಂದ್ರೆ ಅಲ್ಲಿ ಕೂಡ ಸಾವಿರಗಟ್ಟಲೆ ಬಿಲ್ ಆದ್ರೆ ಕೊಡೋರು ಯಾರು? ಮೊದಲೇ ಶಕ್ತಿ ಯೋಜನೆ ಸತ್ಯಾನಾಶ ಆಗೇವಿ. ಇಲ್ಲಿ ಇರುವಂಥ ಸ್ಥಳೀಯ ಜನಪ್ರತಿನಿಧಿಗಳು, ಇವತ್ತು MP ಸಾಹೇಬ್ರು ಇರ್ಬೋದು, ಶಾಸಕರು ಸಾಹೇಬ್ರು ಇರ್ಬೋದು, ಇಲ್ಲಿ ಸರ್ಕಾರ ಇರ್ಬೋದು, ಸರ್ಕಾರ ಅಧಿಕಾರಿಗಳಿರ್ಬೋದು, ಈ ಪರಿಸ್ಥಿತಿಗಳಾದಾಗ ಇಡೀ ಇವತ್ತು 11 ಲಕ್ಷ ಜನಸಂಖ್ಯೆ ಇಲ್ಲಿ ಜನ ಎಲ್ಲಿ ಹೋಗಬೇಕು ಅಂತ ದಿಕ್ಕು ಚೋಚಲಾರ್ದ 10 ಸಲ ಬಾಗಿಲ ಹಾಕೊಂಡು ಮನೆ ಹಾಕೊಂಡಿರೋ ಪರಿಸ್ಥಿತಿ ಆಗೈತಿ. ಸಂಬಂಧಪಟ್ಟ ಅಧಿಕಾರಿಗಳು ಮೇಲ್ಸೇತುವೆ ಕಾಮಗಾರಿಯಿಂದ ಬೇರೆ ಜಿಲ್ಲೆಗಳಿಂದ, ಬೇರೆ ತಾಲೂಕುಗಳಿಂದ, ಗ್ರಾಮಗಳಿಂದ ಹಾಲು ಮೊಸರು ಮಾರಕ್ಕೆ ಬರುವಂಥ ಹೆಣ್ಮಕ್ಳು ಸರಿ ಮನೆ ಕೂತ್ಬಿಟ್ರೆ ಬ್ಯಾಡಪ್ಪ ಮರ ಹುಬ್ಬಳ್ಳಿಗೆ ಹೋಗೋದು, ಎಲ್ಲಿ ಅದನ್ನು ಒಂದು 25-30 ರೂಪಾಯಿ ದುಡಿಯೋಕೆ ಹೋದಾಗ ಸಾವಿರಗಟ್ಟಲೆ ದವಾಖಾನೆಗೆ ಹಾಕೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಾ ದಯವಿಟ್ಟು ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ತೇನೆ, ಸಂಬಂಧಪಟ್ಟ ಅಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು, ಇಲ್ಲಿ ಏನು ಸಂಬಂಧಪಟ್ಟ ಮೇಲ್ಸೇತುವೆ ಕಾಮಗಾರಿ
ಮಾನ್ಯ ವಿಶೇಷವಾಗಿ ನಮ್ಮ ಜನಪ್ರಿಯ ಸಾಹೇಬರಂತ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾ ಕಳಕಳಿ ವಿನಂತಿ ಮಾಡ್ಕೋತೇನೆ, ಬಡವ್ರ ಜನ ಸಾಯ್ಲಾರ್ದಂಗೆ ನೋಡ್ಬೇಕು ತಾವು. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ನಾನು ನಿಮ್ಮ ಮೇಲೆ ಕೆಟ್ಟದಾಗಿ ಮಾತಾಡ್ಬೇಕಂತಲ್ಲ, ಆದರೆ ಇಲ್ಲಿ ದಿನನಿತ್ಯ ಬೇಕಾದ್ರೆ ಒಂದೇ ಒಂದು ದಿನ ಇಲ್ಲಿ ಬಂದು ನೋಡಿಬಿಡ್ರಿ ಪರಿಸ್ಥಿತಿ ಏನೈತೆ ಅಂತೇಳಿ ನಾ ಮಾಧ್ಯಮಕ್ಕೆ ವಿನಂತಿ ಮಾಡ್ತೀನಿ. ಈ ವಿಷಯ ಸಂಬಂಧಪಟ್ಟ ಶಾಸಕರಿಗೆ ಮುಟ್ಟಬೇಕು, ಮಂತ್ರಿಗಳಿಗೆ ಮುಟ್ಟಬೇಕು, ಇಲ್ಲೇನು ಜಿಲ್ಲಾಡಳಿತ ಅದಾರಲ್ಲ ಅವ್ರಿಗೂ ಕೂಡ ಮಂತ್ರಿಗಳು ಮುಟ್ಟಬೇಕಂತ ನಾ ಮಾಧ್ಯಮ ಕಳ್ಕೊಳ್ಳಿ ವಿನಂತಿ ಮಾಡ್ತೇನೆ. ಸರ್, ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ಹುಬ್ಬಳ್ಳಿ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಸ್ ಗಾಡಿಗಳಿಂದ ನೀರು ಹೊಡಿಸ್ತಾ ಇದ್ದಾರೆ. ಒಂದು, ಮಳೆ ಬಂತಿಂದ್ರೆ ಇಡೀ ಮೈ ತುಂಬ ಮೈಗೆ ರೋಚ ಸಿಡಿಸ್ಕೋಬೇಕು. ಎರಡು, ಮೂರನೇದು ಏನಂದ್ರೆ ಭಯಂಕರವಾದಂಥ ಬಿಸಿಲಿಗೆ ಆ ತಾಪದಿಂದ ಧೂಳನ್ನು ಮುಕ್ತ ಮಾಡೋಂಥ ಹುಬ್ಳಿ ಆಗಬೇಕು. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಯಾರೊಬ್ಬರನ್ನ ಮೂಗು ಮುಚ್ಕೊಂಡು ನಾವು ಇನ್ನೊಂದು ಏನಾದರೂ ಈ ಮಾತಿಗೆ ನೀವು ಅದನ್ನು ಕೆಲಸ ಮಾಡದಿದ್ರೆ, ಇದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಮುಂದುವರುವಂಥ ಅಲ್ಲಿ ಮಾಸ್ಕ್ ಹಂಚುವಂಥ ಕೆಲಸ ಖುದ್ದಾಗಿ ಆಟೋ ರಿಕ್ಷಾ ಚಾಲಕರು ಮಾಡ್ತೇವೆ. ಇಲ್ಲಿ ಯಾರು ಮಾಡೋದಿಲ್ಲೋ ಅವ್ರ ವಿರುದ್ಧ ಹೋರಾಟಗಳಿಗೆ ವಿನಂತಿ ಮಾಡ್ತೇನೆ. शेखराय मठपति अंदर। आज के लिए बस इतना ही। देश दुनिया की तमाम खबरों के लिए बने रहे पल्स 24 के साथ। तब तक के लिए नमस्कार।